ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಆದೇಶ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ರೈತರ ಪ್ರತಿಭಟನೆ ಮುಂದುವರೆದಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಆದೇಶ, ಈ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ರೈತರ ಪ್ರತಿಭಟನೆ ಮುಂದುವರೆದಿದೆ. ಕರ್ನಾಟಕ ರೈತ ಸಂಘದಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ನಾಡ ಕಚೇರಿಯ ಬಳಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಯ್ಯಯ್ಯೋ ಅನ್ಯಾಯ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡಬಾರದು, ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಆದೇಶ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾಡ ಕಚೇರಿಯ ಬಳಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ. ನಮ್ಮ ಕೆರೆಕಟ್ಟೆಗಳು ಜಾನುವಾರುಗಳಿಗೆ ನೀರಿಲ್ಲ, ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿದೆ, ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬಾರದು ಹೇಗಂತ ಮೈಸೂರಿನಲ್ಲಿ ಸರ್ಕಾರಕ್ಕೆ ರೈತರು ಆಗ್ರಹವನ್ನು ಮಾಡಿದ್ದಾರೆ ಪ್ರತಿಭಟನೆಯ ಮೂಲಕ. ಮಾತಾಡಿ ಕಳಿಸಿ. ಇತ್ತ ಮಂಡ್ಯದಲ್ಲೂ ಕೂಡ ತೀವ್ರಗೊಂಡಂತಹ ಕಾವೇರಿಯ ಪ್ರತಿಭಟನೆ. ಕಾವೇರಿ ಹಿತರಕ್ಷಣಾ ಸಮಿತಿಯಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡೋಕೆ ಮುಂದಾಗಿದ್ದಾರೆ. ಬೆಂಗಳೂರು ಟು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಕುಳಿತು ಆಕ್ರೋಶವನ್ನ ಹೊರಗಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡಬಾರದು. ಮಂಡ್ಯದಲ್ಲಿ ಕೂಡ ತೀವ್ರಗೊಂಡಂತಹ ಕಾವೇರಿ ಪ್ರತಿಭಟನೆ. ಕಾವೇರಿ ಹಿತರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನೀರನ್ನ ಬಿಡಬಾರದು, ರಾಜ್ಯ ರೈತರ ಹಿತವನ್ನ ಕಾಯಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. CWMA ಆದೇಶದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರಾಧಿಕಾರಗಳಿಗೆ ವಾಸ್ತವ ಸ್ಥಿತಿಯನ್ನ ತಿಳಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ರೈತರ ತಲೆ ಮೇಲೆ ಚಪ್ಪಡಿ ಎಳೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನೀರಾವರಿ ಮತ್ತು ಕೃಷಿ ಅಧಿಕಾರಿಗಳು ನಮ್ಮ ಪರಿಸ್ಥಿತಿಯನ್ನು ನಿರ್ವಹಣಾ ಪ್ರಾಧಿಕಾರ ಮತ್ತು ಮಂಡಳಿಯ ಮುಂದೆ ಸಮರ್ಥನೆ ಮಾಡುವಲ್ಲಿ, ವಾದ ಮಾಡುವಲ್ಲಿ ವಿಫಲವಾಗಿದೆ. ಕಾರಣ ನಮ್ಮಲ್ಲಿ ಬರಗಾಲ ಇದೆ. 67% ನೀರಿನ ಕೊರತೆ, ಮಳೆಯ ಕೊರತೆ ಇದೆ. ಕುಡಿಯುವ ನೀರಿಗಷ್ಟೇ ನೀರಿದೆ, ಬೆಳೆಗಳಿಗೆ ನೀರಿಲ್ಲ. ಹೀಗಿರುವಾಗ ಈ ಹಿಂದೆ 4 TMC ನೀರನ್ನು ಹರಿಸಿದ್ದೇವೆ, ಮತ್ತೆ 16 TMC ನೀರನ್ನು ಹರಿಸಬೇಕು ಅಂದರೆ ನೀರು ಎಲ್ಲಿಂದ ತರೋದು? ಸನ್ಮಾನ್ಯ DK ಶಿವಕುಮಾರ್ ಅವರು ನಿನ್ನೆ ಒಂದು ಮಾತು ಹೇಳಿದ್ದಾರೆ, ಎಲ್ಲ ಒಂದು 10 ಜನ ರೈತರುಗಳು ಬೀದಿಲಿ ನಿಂತ್ಕೊಂಡು ಟಿವಿಲಿ ಬರೋಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾರೆ ಅಂತ. ಈ ಮಾತನ್ನು ವಾಪಸ್ ತಗೊಳ್ಳಿ DK ಶಿವಕುಮಾರ್ ಅವರೇ. ನೀವು ಮೇಕೆದಾಟು ಪಾದಯಾತ್ರೆ ಮಾಡಿದ್ರಿ, ಆ ಪಾದಯಾತ್ರೆ ಸಂದರ್ಭದಲ್ಲಿ 100 ಜನ ಕೋವಿಡ್ ಸಂದರ್ಭದಲ್ಲೂ ನೀವು ಹೋದ್ರಿ, ಟಿವಿ ಬರೋಕ್ಕೆ ಮಾಡಿದ್ರ ನೀವು? ನಾವೇನು ಅಂದ್ಕೊಂಡಿದ್ದೀವಿ, ನೀವು ನಮ್ಮ ರೈತರ ಹಿತವನ್ನು ಕಾಪಾಡುವಂಥ ಭಗೀರಥ ಮೇಕೆದಾಟನ ಬಗ್ಗೆ ಕಾಳಜಿ ಇದೆ, ರೈತರ ಬಗ್ಗೆ ಕಾಳಜಿ ಇದೆ ಅಂತ ಇವತ್ತು ನೀವು ಸರ್ಕಾರದ ವತಿಯಿಂದ ಪುಕ್ಸಟ್ಟೆ ಸಲಹೆ ಕೊಡ್ತೀರಿ. ಭತ್ತ ಹಾಕ್ಬೇಡಿ, ಕಬ್ಬು ಹಾಕ್ಬೇಡಿ, ಪರೇ ಬೆಳೆ ಬೆಳ್ಕೊಳ್ತೀರಿ. ಇದೇನೋ ಸ್ವಾಮಿ ನಿಮ್ಮದು ರೈತರ ಬಗ್ಗೆ ಇರತಕ್ಕಂಥ ಕಾಳಜಿ? ಈ ರೀತಿ ಪುಕ್ಸಟ್ಟೆ ಸಲಹೆ ಕೊಟ್ಟು ಉರುಳಿ ಭಾಗ್ಯನ, ಉರುಳಿ ಗ್ಯಾರಂಟಿನ ಮಂಡ್ಯ ಜಿಲ್ಲೆ ಕೊಡ್ತಾ ಇದ್ದೀರಾ ನೋಡಿ. ಇದನ್ನು ಹಗುರವಾಗಿ ಪರಿಗಣಿಸಬಾರ್ದು. ಇವತ್ತು ಮಂಡ್ಯ ಭಾಗದ ಕಾವೇರಿ ಕೊಳ್ಳದ ರೈತರು ಬೀದಿಗಿಳಿದು ಹೋರಾಟ ಮಾಡಿದ್ರೆ ನೀವು ಯಾವ ಜಂಜಿ ಹೋರಾಟ ನೀವು ಜಂತರ್ ಮಂತರ್ಲಿ ನಡೆದಿರೋದು ಅದಕ್ಕಿಂತ 10 ಪಟ್ಟು ತೀಕ್ಷ್ಣವಾದ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.